ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿ ರಾಗ. ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟು ಬಟ್ಟೆ ವಾಶಿಗೆ ಹಾಕೋತೀನಿ. ಡೈಲಿ ವಾಶ್ ಮಾಡಲ್ಲ, 2 ಡೇಸ್ ಅಥವಾ 3 ಡೇಸ್ಗೆ ಒಂದ್ಸಲ ವಾಶ್ ಮಾಡ್ತೀನಿ. ನಾನು ಬಟ್ಟೆಗಳನ್ನ ಡಿವೈಡ್ ಮಾಡ್ಕೋತೀನಿ, ಎಲ್ಲ ಮಷಿನ್ಗೆ ಹಾಕಲ್ಲ. ಕೊಳೆ ಆಗದೆ ಇರೋ ಬಟ್ಟೆಗಳನ್ನ ಡಿವೈಡ್ ಮಾಡಿಕೊಂಡು ಮಷಿನ್ಗೆ ಹಾಕ್ತೀನಿ. ಸ್ವಲ್ಪ ಬಟ್ಟೆಗಳನ್ನ ಹ್ಯಾಂಡ್ ವಾಶ್ ಮಾಡ್ಕೋತೀವಿ. ಎಲ್ಲರೂ ಹಾಗೆ ಮಾಡೋದು ಅನಿಸುತ್ತೆ. ಮೋಸ್ಟ್ಲಿ ಎಲ್ಲ ಬಟ್ಟೆಗಳನ್ನೂ ಮಷಿನಲ್ಲಿ ಹಾಕೋಕ್ಕಾಗಲ್ಲ, ಬಟ್ ಕೊಳೆ ಆಗಿರುತ್ತಲ್ಲ ತುಂಬಾ, ಹ್ಯಾಂಡ್ ವಾಶ್ ಮಾಡಲೇಬೇಕಾಗುತ್ತೆ. ಶುಕ್ರವಾರ ಅಂದರೆ ಒಂಥರ ನಮಗೆಲ್ಲ ಹಬ್ಬ ಥರನೇ ಅನಿಸುತ್ತೆ. ಏನಕ್ಕಂದರೆ ನಾವು ಮನೆ ಕ್ಲೀನ್ ಮಾಡೋದು ಏನೋ ಒಂಥರ ಸ್ಪೆಷಲ್ ಆಗಿರುತ್ತೆ. ಶುಕ್ರವಾರ ಪೂಜೆ ಮಾಡಬೇಕಲ್ವ, ಬೆಳಗ್ಗೆನೇ ಸ್ನಾನ ಮಾಡಿ. ಬೇರೆ ದಿನಗಳಲ್ಲಾದರೆ ನಾವು ಯಾವಾಗ ಬೇಕು ಆವಾಗಲೇ ಸ್ನಾನ ಮಾಡ್ತೀವಿ, ಟಿಫನ್ ಮಾಡ್ತೀವಿ, ಆ ಥರ ಆಗುತ್ತೆ. ಶುಕ್ರವಾರ ಮಾತ್ರ ಫಸ್ಟು ಯಾವಾಗ ನಾವು ಮನೆ ಕೆಲಸ ಮಾಡಿ ಪೂಜೆ ಮಾಡಿ ಟಿಫನ್ ಎಲ್ಲ ತಿಂತೀವಿ ಅಂತ ಅನಿಸುತ್ತೆ. ಎಲ್ಲ ದಿನವೂ ಶುಕ್ರವಾರ ಪೂಜೆ ಮುಗಿಸಿನೇ ಟಿಫನ್ ತಿನ್ನೋಕ್ಕಾಗಲ್ಲ. ಯಾಕಂದರೆ ಮಕ್ಕಳಿರೋ ಕಾರಣ ನಾವು ಅಂದ್ಕೊಂಡಿರೋ ಸಮಯಕ್ಕೆ ಕೆಲಸ ಮಾಡಿ ಮುಗ್ಸೋಕ್ಕಾಗಲ್ಲ. ಒಂದಲ್ಲ ಒಂದು ತೊಂದರೆ ಕೊಡ್ತಾನೆ ಇರ್ತಾರೆ ಮಕ್ಕಳು. ಸೆಂಟ್ರಲ್ಲೆಲ್ಲ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಹೊಸ್ಲು ತೊಳೆದ್ಬಿಟ್ಟು ಫಸ್ಟು ನಾನು ಟಿಫನ್ ಮಾಡೋದಕ್ಕಿಂತ ಮುಂಚೆ ಯಾವಾಗಲೂ ರಂಗೋಲಿ ಇಟ್ಕೊಂಡು ಆಮೇಲೆ ಅಡುಗೆ ಮನೆಗೆ ಹೋಗೋದು. ನಾನು ಯಾವಾಗಲೂ ಬಾಗಿಲಲ್ಲಿ ಸಿಂಪಲ್ ಆಗಿರೋ ರಂಗೋಲಿಗಳನ್ನೇ ಹಾಕ್ಕೊಳ್ಳೋದು. ಏನಕ್ಕಂದರೆ ನನ್ನ ಮಕ್ಕಳು ಅದು ಕರೆಕ್ಟಾಗಿ ಇರೋಕ್ಕೆ ಬಿಡಲ್ಲ. ನಾನು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದರೆ ಅದನ್ನ ಹಾಳು ಮಾಡಿರ್ತಾರೆ ವಿತಿನ್ 1.5 ಅವರಲ್ಲಿ. ನಮ್ಮ ಮನೇಲೇ ಅಂತ ಅಲ್ಲ, ಮಕ್ಕಳಿರೋ ಮನೇಲಿ ಎಲ್ಲರದ್ದು ಪರಿಸ್ಥಿತಿ ಇದೇ ಥರನೇ ಇರುತ್ತೆ. ಐ ಹೋಪ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಇವಾಗ ರಂಗೋಲಿ ಎಲ್ಲ ಹಾಳು ಮಾಡ್ತಿಲ್ಲ ಸ್ವಲ್ಪ, ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಇವತ್ತು ನಾನು ಟಿಫನ್ಗೆ ಇಡ್ಲಿ ಜೊತೆ ಮಶ್ರೂಮ್ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ ಸಾಂಬಾರು ಒಂದು ಗ್ರೇವಿ ಟಚ್ ಕೊಟ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ಮಿಸ್ ಆಗಿದೆ. ನಾನು ಹಂಗೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಆಯಿಲ್ ಕಾಯ್ಸೋಕ್ಕೆ ಇಟ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊನ ಫ್ರೈ ಮಾಡಿಕೊಂಡು, ಫ್ರೈ ಆಗಿರೋ ಟೊಮೊಟೊ ಮತ್ತು ಈರುಳ್ಳಿ ಜೊತೆ ಮಶ್ರೂಮ್ನ ಫ್ರೈ ಮಾಡ್ಕೊಳ್ಳೋಣ. ಮಶ್ರೂಮ್ನ ಫ್ರೈ ಮಾಡಿಕೊಂಡು ತುಂಬ ಏನು ಫುಲ್ಲು ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಮಸಾಲಾಗೆ ನಾನು ಚಿಕನ್ ಸಾಂಬಾರಿಗೆಲ್ಲ ಏನೇನೆಲ್ಲ ಮಸಾಲ ಹಾಕೋತೀವಲ್ಲ, ಸೇಮ್ ಅದೇ ಥರನೇ ಮಸಾಲ ಹಾಕ್ಕೊಂಡ್ಬಿಟ್ಟು ಬ್ಯಾಡಗಿ ಮೆಣಸು ಮತ್ತು ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದು ಹಾಕೋದ್ರಿಂದ, ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಟಚ್ ಬರುತ್ತೆ, ಮತ್ತು ಅದು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಗ್ರೇವಿ ಥರ ಒಂಥರ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಟೇಸ್ಟೂ ಚೆನ್ನಾಗಿರುತ್ತೆ. ಇದು ಬರೀ ನಾವು ಗ್ರೇವಿ ಮಾಡ್ಕೊಂಡ್ಬಿಟ್ರೆ ನಾವು ಬರೀ ಟಿಫನ್ ಜೊತೆ ಚಪಾತಿ ಅಥವಾ ಪೂರಿ ಈ ಥರದ್ರ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾವು ಸಾಂಬಾರು ಥರ ಮಾಡಿಕೊಂಡ್ರೆ ಅನ್ನಕ್ಕೂ ಆಗುತ್ತೆ. ಶುಕ್ರವಾರ ತುಂಬ ಜಾಸ್ತಿ ಕೆಲಸ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಂಬಾರು ಟಚ್ ಕೊಟ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇದು ಅನ್ನಕ್ಕೂ ಆಗುತ್ತೆ ಮಧ್ಯಾಹ್ನಕ್ಕೆ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನೀವು ಟ್ರೈ ಮಾಡಿ ಒಂದು ಸಲ. ಇದೇನಿಲ್ಲ, ವೆರಿ ಸಿಂಪಲ್ಲು. ಇಡ್ಲಿ ಜೊತೆ ಅಂತೂ ತುಂಬ ಚೆನ್ನಾಗಾಗಿತ್ತು ಕಾಂಬಿನೇಷನ್ನು. ಸ್ವಲ್ಪ ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಕೆಲಸ ಮುಗಿಸ್ಕೊಂಡು ಇವತ್ತು ನಾನು ಹೊರಗಡೆ ಹೋಗೋಕ್ಕಿತ್ತು ಸ್ವಲ್ಪ ಕೆಲಸ. ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಟಿಫನ್ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಬಿಟ್ಟು ಪೂಜೆ ಎಲ್ಲ ಆಗಿ ಇವಾಗ ನಾನು ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ರೆಡಿ ಆಗಬೇಕಿತ್ತು. ನನ್ನ ಮಗ ಅಂತೂ ದೇವ್ರ ಪೂಜೆ ಮಾಡಿದರೆ ಸಾಕು, ದೇವ್ರ ಮನೆಗೆ ಊದುಬತ್ತಿ ಬೆಳಗೋದು, ದೀಪ ಎಲ್ಲ ಹಿಡ್ಕೊಳಕ್ಕೆ ಹೋಗೋದು, ನಮಸ್ಕಾರ ಮಾಡೋದು, ಏನೆಲ್ಲ ಮಾಡ್ತಾಯಿರ್ತಾನೆ. ಅವನ್ನ ಅವಾಯ್ಡ್ ಮಾಡ್ಕೊಂಡು ಪೂಜೆ ಮಾಡೋದೇ ಒಂದು ಟಾಸ್ಕ್ ಆಗಿರುತ್ತೆ ನನಗೆ ಡೈಲಿನೂ. ಮನೆಯವ್ರ ತಂಗಿ ಬಂದಿದ್ದರು, ನನ್ನ ಮೈದಿನಿ ನನಗೆ. ಅವಳು ವೀಡಿಯೋದಲ್ಲಿ ಬಾ ಅಂದರೆ ಬರೋಕ್ಕೆ ಆಗಲ್ಲ ಅಂತ ಹೇಳ್ತಾಳೆ, ಬಟ್ ಅವಳನ್ನ ನಾನು ತೋರಿಸ್ತಾ ಇಲ್ಲ. ನಾವಿಬ್ಬರು ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅಂದ್ಕೊಂಡಿರೋದು ಯಾವುದೂ ಆಗಲಿಲ್ಲ. ಬಟ್ ಏನೋ ತೊಗೊಳಕ್ಕೆ ಹೋಗಿ ಏನೋ ತೊಗೊಂಡು ಬಂದ್ವಿ ಮನೆಗೆ. ತಿನ್ನೋದಂತೂ ಚೆನ್ನಾಗಿ ತಿಂದು ಬಂದ್ವಿ, ಬಟ್ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಏನಕ್ಕೆ ನಾನು ಫುಲ್ಲು ವೀಡಿಯೋನ ವಾಯ್ಸ್ ಓವರ್ ಕೊಡ್ತೀನಿ ಅಂದರೆ ನನ್ನ ಮಕ್ಕಳು ನನಗೆ ಮಾತಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ಬಿಡೋದೇ ಇಲ್ಲ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.